ಬಿಹಾರ ಚುನಾವಣೆ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಗರಿಗೆದರಿದೆ. ಈ ವಿಚಾರಕ್ಕೆ ನವದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಹೈಕಮಾಂಡ್ ನಾಯಕರ ಬಳಿ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಆಯಿತು. ಅದು ಬಿಟ್ಟರೆ ಯಾವ ವಿಶೇಷವೂ ಇಲ್ಲ. ರಾಷ್ಟ್ರಾಧ್ಯಕ್ಷರ ಭೇಟಿ ಸಹಜ, ವಿಶೇಷ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಪಕ್ಷ ಇದ್ರೆ ನಾವು ನೀವು ಎಲ್ಲ, ಯಾವ ವಿಚಾರವೂ ಚರ್ಚೆ ಆಗಿಲ್ಲ ಅಂತ ಹೇಳಿದರು. ಇನ್ನು ಪ್ರಧಾನಿ ಭೇಟಿಯ ವಿಚಾರವಾಗಿ ಪ್ರತಿಕ್ರಿಯಿಸಿದ ಡಿಕೆಶಿ, ಪ್ರಧಾನಿ ಭೇಟಿಯ ವೇಳೆ ಜಲ ಯೋಜನೆಗಳ ಬಗ್ಗೆ ಚರ್ಚೆ ಆಗತ್ತೆ. ನಾವು ಮನವಿಯನ್ನ ಸಿದ್ಧಪಡಿಸಿ ಸಿಎಂಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನನಗೂ ಹೇಳಿದ್ದಾರೆ, ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ. ನಾನು ನೋಡ್ತೀನಿ, ಮನೇಲಿ ಮಾತಾಡ್ಬಿಟ್ಟು. ಯಾಕಂದ್ರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಸಿಎಂ ಎಲ್ಲ ನಾವೆಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ ಎಲ್ಲ. ನಾನು ಖಾತೆ ಬದಲಾವಣೆ ಮಾಡಿ ಅಂತ ಕೇಳಿಲ್ಲ ಅಂತ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಹೈಕಮಾಂಡ್ ನಾಯಕರ ಬಳಿಯಾಗಲಿ ಸಿಎಂ ಜೊತೆಯಲ್ಲಿ ಖಾತೆ ಬದಲಾವಣೆಗೆ ಪ್ರಸ್ತಾವನೆಯನ್ನ ಇಟ್ಟಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನವೆಂಬರ್ ಕ್ರಾಂತಿ ಚರ್ಚೆ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನೋದು ನನಗೆ ಗೊತ್ತಿಲ್ಲ. ಮೊದಲನೇದಾಗಿ ಸಂಪುಟ ಪುನಾರಚನೆ ಆಗಬೇಕು, ಖಾತೆ ಬದಲಾವಣೆ ಆಗತ್ತೆ ಅನ್ನೋ ಸಂದರ್ಭ ಬರಬೇಕು ಅಂದಿದ್ದಾರೆ. ಮೊದಲನೇದಾಗಿ ಸಂಪುಟ ಪುನರಚನೆ ಆಗಬೇಕು, ಹೌದಾ? ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು. ಇವ್ಯಾವೂ ನಡೆದಿಲ್ಲಲ್ಲ, ಇದ್ಯಾವೂ ನಡೆದಿಲ್ಲ, ಇದ್ಯಾವುದೂ ನಡೆದಿಲ್ಲ. ಬಿಹಾರ ಚುನಾವಣೆ ಬಳಿಕ ಕ್ರಾಂತಿ ಏನಾಗಲ್ವ ಸರ್? ರಾಮಲಿಂಗ ಅವರು ಯಾಕೆ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ? ನಿಮಗೆ ಕ್ರಾಂತಿ ಹೇಳಿದವರೇ ಈಗ ಗೊತ್ತಿಲ್ಲಪ್ಪ, ಅದು ಏನು ಕ್ರಾಂತಿ ಅನ್ನೋದೇ ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲಲ್ಲ. ನೋಡಿ, ನಿಮಗೆ ಗೊತ್ತಿದೆ ಅಲ್ಲ, ನೀವೇ ನಮ್ಮನ್ನು ಕೇಳ್ತೀರ ಸರ್. ಪೊಲೀಸ್ ಇಲಾಖೆಯಲ್ಲಿ ಅಂತರ್ಜಿಲ್ಲಾ ಮೊದಲನೇದಾಗಿ ದೆಹಲಿಗೆ ಹೋದಾಗ ಹೈಕಮಾಂಡ್ ಭೇಟಿಯಾಗೋದು ವಾಡಿಕೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಸಿಎಂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಆದಾಗ ರಾಜಕೀಯ ಆಡಳಿತದ ಬಗ್ಗೆ ಚರ್ಚೆ ಆಗತ್ತೆ. ಡಿಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಿರೋದು ಗೊತ್ತಿಲ್ಲ ಅಂತ ಹೇಳಿದರು. ಇನ್ನು ಸಚಿವ ಸಂಪುಟ ಪುನಾರಚನೆ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ, ನಮಗೆ ಸಂಪುಟ ಪುನಾರಚನೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕುಮಾರ್ ಕೂಡ ಡೆಲ್ಲಿಯಲ್ಲಿ ಇದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆ ಬೇಡ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಅವ್ರು ಪಟ್ಟು ಹಿಡಿದು ಕೂತಿದ್ದಾರೆ. ಇದು ಯಾವುದೋ ನನಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು. ಪಕ್ಷದ ಆಗುವುಗಳ ಬಗ್ಗೆ, ಸರ್ಕಾರ ಚೆನ್ನಾಗಿ ನಡೆದ ಬಗ್ಗೆ, ಸ್ಟೇಬಲ್ ಆ್ಯಂಡ್ ಏಬಲ್ ಗವರ್ನೆನ್ಸ್ ಆ್ಯಂಡ್ ಗೌರ್ಮೆಂಟಿಗೆ ಎಲ್ರಿಗೂ ಕಾಳಜಿ ಇದೆ. ಅದಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೈಕಮಾಂಡು, ಮುಖ್ಯಮಂತ್ರಿಗಳು, ಪಾರ್ಟಿ ಅಧ್ಯಕ್ಷರು ಎಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.